ಕೆಎ ನಡೆಸುವಂತಹ ಮಂಥನ ಕಾರ್ಯಕ್ರಮವನ್ನ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ? ಆ ಒಂದು ಕಾರ್ಯಕ್ರಮದಲ್ಲಿ ಯಾವ ಒಂದು ಮಾಹಿತಿಯನ್ನ ಹೇಳಲಾಗುತ್ತೋ ಆ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಲಿದ್ದೇನೆ. ನಿಮಗೆ ಮಂಥನ ಕಾರ್ಯಕ್ರಮವನ್ನ ಅಟೆಂಡ್ ಮಾಡೋದಕ್ಕೆ ಆಗಲಿಲ್ಲ ಅಂದ್ರೆ ಖಂಡಿತವಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿ ನಾನು ಅಲ್ಲಿ ಹೇಳುವಂತಹ ಎಲ್ಲ ಮಾಹಿತಿಯನ್ನ ಕವರ್ ಮಾಡಲಿದ್ದೇನೆ. ಹಾಗಿದ್ರೆ ಬನ್ನಿ, ಕೆಎ ನಡೆಸುವಂತಹ ಈ ಪೂರ್ತಿ ಕೌನ್ಸಿಲಿಂಗ್ ಅನ್ನ ಹಾಗೆ ಮಂಥನ ಕಾರ್ಯಕ್ರಮದಲ್ಲಿ ಯಾವ ಯಾವ ಸ್ಲೈಡ್ ಗಳನ್ನ ನಿಮಗೆ ತೋರಿಸ್ತಾರೆ, ಯಾವ ಯಾವ ಮಾಹಿತಿಯನ್ನ ಹೇಳ್ತಾರೆ ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಕವರ್ ಮಾಡಲಿದ್ದೇನೆ. ನಾವು ಸೀಟು ಹಂಚಿಕೆ ಯಾವ ರೀತಿ ಆಗ್ತದೆ, ಸೀಟು ಹಂಚಿಕೆಯ ಮೆಥಡ್ಗಳು ಏನು ಎಂಬುದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಸೀಟು ಹಂಚಿಕೆಯಲ್ಲಿ ಯಾವ ಯಾವ ಕೋರ್ಸ್ಗಳನ್ನ ಇನ್ವಾಲ್ವ್ ಮಾಡಲಾಗುತ್ತೆ ಎಂಬುದನ್ನ ಮೊದಲಿಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಕೆಎ ನಡೆಸುವಂತಹ ಕೌನ್ಸಿಲಿಂಗ್ ಅಲ್ಲಿ ಯಾವ ಯಾವ ಕೋರ್ಸ್ಗಳನ್ನು ಇನ್ವಾಲ್ವ್ ಮಾಡಲಾಗುತ್ತೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಈ ಒಂದು ಸ್ಲೈಡ್ ಅಲ್ಲಿ ನಿಮಗೆ ಯಾವ ಯಾವ ಕೋರ್ಸಸ್ ಗಳನ್ನ ಇನ್ವಾಲ್ವ್ ಮಾಡಲಾಗುತ್ತೆ ಎಂಬುದನ್ನ ತಿಳಿಸಿದ್ದಾರೆ. ಮೊದಲಿಗೆ ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತೆ ಆಯುಷ್ ಕೋರ್ಸ್ ಗಳನ್ನ ಇರ್ತವೆ. MBBS, BDS ಮತ್ತೆ BMS ಈ ಒಂದು ಕೋರ್ಸಸ್ ಗಳನ್ನ ನೀಟ್ ಆಧಾರದ ಮೇಲೆ ನಿಮಗೆ ಅಲಾಟ್ಮೆಂಟ್ ಅನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಪಶು ವೈದ್ಯಕೀಯ ಅಂದ್ರೆ ವೆಟರ್ನರಿ ಮತ್ತೆ ಅಗ್ರಿಕಲ್ಚರ್, ಬಿ ಫಾರ್ಮಾ, ಡಿ ಫಾರ್ಮಾ, BSc ನರ್ಸಿಂಗ್, BPT, BPO, ಅಲೈಡ್ ಹೆಲ್ತ್ ಸೈನ್ಸಸ್ ಅಂಡ್ ಡಿ ಫಾರ್ಮಾ ಈ ರೀತಿಯ ಒಂದು ಕೋರ್ಸಸ್ ಗಳನ್ನ ಈ ಒಂದು ಕೆಎ ಅಲಾಟ್ಮೆಂಟ್ ಅನ್ನ ಮಾಡುತ್ತೆ. ಈಗ ನಾವು ಕೆಎ ಯಾವ ಯಾವ ಕೋರ್ಸಸ್ ಗಳನ್ನ ಅಲಾಟ್ಮೆಂಟ್ ಅನ್ನ ಮಾಡ್ತದೆ ಎಂಬುದನ್ನ ನಾವು ತಿಳ್ಕೊಂಡಿದ್ದೇವೆ. ಅದನ್ನ ಇಲ್ಲಿ ಫ್ಲೋ ಚಾರ್ಟ್ ಅಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಮೆಡಿಕಲ್, ಡೆಂಟಲ್, ಆಯುಷ್, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ವೆಟರ್ನರಿ, ಫಾರ್ಮ್ ಸೈನ್ಸ್, BSc ನರ್ಸಿಂಗ್ ಅಂಡ್ ಫಾರ್ಮಸಿ ಕೋರ್ಸ್, BPT, BPO, BSc, ಅಲೈಡ್ ಹೆಲ್ತ್ ಸೈನ್ಸಸ್, ಡಿ ಫಾರ್ಮಾ ಮತ್ತೆ ಫಾರ್ಮಾ ಡಿ ಈ ರೀತಿಯ ಕೋರ್ಸಸ್ ಗಳನ್ನ KCET ಆಧಾರದ ಮೇಲೆ ಅವರು ನಿಮಗೆ ಅಲಾಟ್ಮೆಂಟ್ ಅನ್ನ ಮಾಡ್ತಾರೆ. ಈಗ ಕೆಎ ನಡೆಸುವಂತಹ ಯಾವ ಯಾವ ಕೋರ್ಸಸ್ ಗಳಿದಾವೆ ಎಂಬುದನ್ನ ತಿಳ್ಕೊಂಡಿದ್ದೇವೆ. ಈ ಕೋರ್ಸಸ್ ಗಳಿಗೆ ಯಾವ ರೀತಿಯ ಫೀ ಸ್ಟ್ರಕ್ಚರ್ ಇದೆ 2025ರಲ್ಲಿ, ಅದೇ ರೀತಿಯಲ್ಲಿ ಈ ಒಂದು ಕೋರ್ಸಸ್ ಗಳಿಗೆ ಎಷ್ಟು ಸೀಟ್ಗಳು ಇದಾವೆ ಎಂಬುದನ್ನ ಈಗ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ನಿಮಗೆ ಗೊತ್ತಿರುವಂತಹ ಕೆಲವೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ಈ ಒಂದು ಆನ್ಸರ್ ಕೀಯನ್ನು ರಿಲೀಸ್ ಮಾಡಿದ್ಮೇಲೆ ಒಂದು PUCಯ ಒಂದು ರಿಸಲ್ಟ್ ಬಂದ ಮೇಲೆ ಅವು ಎರಡನ್ನ ಕಂಬೈನ್ ಮಾಡಿಕೊಂಡು ನಿಮ್ಮ KCET ರಿಸಲ್ಟ್ ಅನ್ನ ಬಿಡ್ತಾರೆ. ಅದರ ಜೊತೆಗೆ ನೀಟನ್ನು ಬರೆದಿರುವಂತಹ ವಿದ್ಯಾರ್ಥಿಗಳು KCETಯ ಮೂಲಕ ಅದನ್ನ ಲಿಂಕ್ ಮಾಡ್ಕೊಳ್ತಾರೆ. NTA ಅಲ್ಲಿ ಬರೆದಿರುವಂತಹ ನೀಟನ್ನ KCETಯಲ್ಲಿ ಲಿಂಕ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಂಕ್ ಅನ್ನ ಬಿಡ್ತಾರೆ. ಅಲ್ಲಿ ನಿಮ್ಮ ರೋಲ್ ನಂಬರ್ ಅನ್ನ ಎಂಟ್ರಿ ಮಾಡಿಕೊಂಡು ಲಿಂಕ್ ಮಾಡ್ಕೊಳ್ಬೇಕು ಎಂಬುದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಮುಖ್ಯವಾದಂತಹ ಮಾಹಿತಿಯನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ, ನಿಮ್ಮ ಒಂದು KCET ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಲಾಸ್ಟ್ ಪೇಜ್ ಅನ್ನ ನೋಡಿದಾಗ ಆ ಒಂದು ಪೇಜ್ ಅಲ್ಲಿ ವೆರಿಫಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬೇಕು. ಎಲ್ಲವೂ ವೆರಿಫೈಡ್ ಅಂತ ಬಂದಿದ್ರೆ, ನಿಮ್ಮ ಒಂದು ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಕನ್ನಡ ಮೀಡಿಯಂ, ರೂರಲ್ ಈ ರೀತಿಯ ರಿಸರ್ವೇಶನ್ ಗಳಿಗೆ ಕ್ಲೈಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಇದ್ರೆ ನೀವು ಕಾಲೇಜ್ಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ ಗಳನ್ನ ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕು. ನೀವು ಕಲಿತಿರುವಂತಹ 12th ಕಾಲೇಜ್ನಲ್ಲಿ ಈ ಪ್ರೊಸೀಜರ್ ಅನ್ನ ಎಲ್ಲರೂ ಕೂಡ ಮುಗಿಸಿದಿರಿ ಅಂತ ಅನ್ಕೊಳ್ತೇನೆ. ಈಗ ಮುಂದಿನ ಸ್ಲೈಡ್ಗೆ ಹೋಗೋಣ. ಈಗ ಮುಖ್ಯವಾದಂತಹ ಒಂದು ಕೋರ್ಸ್ ನ ಫೀಸ್ ಅನ್ನ ತಿಳ್ಕೊಳ್ಳೋಣ. ಮೊದಲಿಗೆ MBBS, BDS ಮತ್ತೆ ಆಯುಷ್ ಕೋರ್ಸಸ್ ಗಳಿಗೆ ಫೀ ಸ್ಟ್ರಕ್ಚರ್ 2025ರಲ್ಲಿ ಯಾವ ರೀತಿಯ ಇತ್ತು ಎಂಬುದನ್ನ ಈ ಒಂದು ಸ್ಲೈಡ್ ಅಲ್ಲಿ ವಿವರಿಸಿದ್ದಾರೆ. ಮೊದಲಿಗೆ MBBS ಅನ್ನ ತಿಳ್ಕೊಳ್ಳೋಣ. MBBS ಗೌರ್ಮೆಂಟ್ ಕಾಲೇಜ್ನಲ್ಲಿ ನಿಮಗೆ ಸೀಟ್ ಬೇಕಾಗಿದ್ರೆ 64,350 ಫೀ ಸ್ಟ್ರಕ್ಚರ್ ಇರ್ತದೆ. ಅದೇ ರೀತಿಯಲ್ಲಿ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ನಲ್ಲಿ 1,53,571 ಫೀಸ್ ಇರುತ್ತೆ. ಅದೇ ರೀತಿಯಲ್ಲಿ GMP ಮತ್ತೆ ಓಪನ್ ಕ್ಯಾಟಗರಿಗೆ 12,01,117 ಫೀಸ್ ಇರುತ್ತೆ. ಅದೇ ರೀತಿಯಲ್ಲಿ GMP ಓಪನ್ ಕ್ಯಾಟಗರಿಗೆ ಪ್ರೈವೇಟ್ ಸೀಟ್ ಇನ್ ಡೀಮ್ಡ್ ಅಥವಾ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ 22 ಲಕ್ಷದವರೆಗೆ ಫೀಸ್ ಇರುತ್ತೆ. ಅದೇ ರೀತಿಯಲ್ಲಿ NRI ಅಥವಾ ಮ್ಯಾನೇಜ್ಮೆಂಟ್ ಸೀಟನ್ನು ತೆಗೆದುಕೊಳ್ತೀವಿ ಅಂದರೆ 28 ಲಕ್ಷದಿಂದ ಹಿಡ್ಕೊಂಡು 45 ಲಕ್ಷದವರೆಗೆ ಪ್ರತಿ ವರ್ಷಕ್ಕೆ ನೀವು ತುಂಬಬೇಕಾಗುತ್ತೆ. ಇದು ಮೆಡಿಕಲ್ಗೆ ಇರುವಂತಹ ಫೀ ಸ್ಟ್ರಕ್ಚರ್ ಆಗಿದೆ. ಅದೇ ರೀತಿಯಲ್ಲಿ ಡೆಂಟಲ್ಗೆ ನೋಡ್ಕೊಂಡು ಹೋದಾಗ ಗೌರ್ಮೆಂಟ್ ಕಾಲೇಜ್ನಲ್ಲಿ 49,350 ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಅದೇ ರೀತಿಯಲ್ಲಿ ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟನ್ನು ತೆಗೆದುಕೊಳ್ತೀವಿ ಅಂದರೆ 1 ಲಕ್ಷದವರೆಗೆ ಫೀ ಸ್ಟ್ರಕ್ಚರ್ ಇರುತ್ತೆ. GMP ಅಥವಾ ಓಪನ್ ಕ್ಯಾಟಗರಿಯಲ್ಲಿ ಸೀಟ್ ತೆಗೆದುಕೊಳ್ತೀವಿ ಅಂದರೆ ಅದು ವೇರಿ ಆಗುತ್ತೆ. 2,86,000ದಿಂದ ಹಿಡ್ಕೊಂಡು 5,93,000ದವರೆಗೆ ಈ ಒಂದು ಫೀ ಸ್ಟ್ರಕ್ಚರ್ ವೇರಿ ಆಗುತ್ತೆ. ಅದೇ ರೀತಿಯಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಫೀ ಸ್ಟ್ರಕ್ಚರ್ ಎಷ್ಟಿರುತ್ತೆ ಅಂತಂದರೆ 6,54,650 ಫೀ ಸ್ಟ್ರಕ್ಚರ್ ಇರುತ್ತೆ. ಅದೇ ರೀತಿಯಲ್ಲಿ NRI ಸೀಟ್ಗಳನ್ನು ತೆಗೆದುಕೊಳ್ತೀವಿ ಅಂದರೆ ಈ ಒಂದು ಡೆಂಟಲ್ನಲ್ಲಿ 2 ಲಕ್ಷದಿಂದ ಹಿಡ್ಕೊಂಡು 8 ಲಕ್ಷದವರೆಗೆ ಈ ಫೀ ಸ್ಟ್ರಕ್ಚರ್ ಇರುತ್ತೆ. ಈ ಒಂದು ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಂಡು ನೀವು ಎಲ್ಲ ಫೀ ಸ್ಟ್ರಕ್ಚರ್ ಅನ್ನು ಕರೆಕ್ಟ್ ಆಗಿ ಗಮನಿಸಿಕೊಳ್ಳಿ. ಅದೇ ರೀತಿಯಲ್ಲಿ BMS ಅನ್ನು ನೋಡ್ಕೊಂಡು ಹೋದಾಗ ಗೌರ್ಮೆಂಟ್ ಕಾಲೇಜ್ನಲ್ಲಿ 25,000 ಇರುತ್ತೆ. ಗೌರ್ಮೆಂಟ್ ಇನ್ ಪ್ರೈವೇಟ್ ಅಲ್ಲಿ 75,000 ಇರುತ್ತೆ. ಅದೇ ರೀತಿ GMP ಸೀಟ್ಗೆ 2,50,000, ಹಾಗೆ NRI ಸೀಟ್ಗಳಿಗೆ 6 ಲಕ್ಷ ಇರುತ್ತೆ. ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ 4 ಲಕ್ಷ ಫೀ ಸ್ಟ್ರಕ್ಚರ್ ಇರುತ್ತೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವು ಈ ಸೀಟ್ಗಳ ಟೈಪ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಮೊದಲಿಗೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ನಿಮಗೆ ಯಾವುದೇ ಒಂದು NRI ಸೀಟ್ಸ್ಗಳು, ಪ್ರೈವೇಟ್ ಸೀಟ್ಗಳು ಇರುವುದಿಲ್ಲ. ಬಟ್ ಈ ಲಾಸ್ಟ್ ಇಯರ್ ಇಂದ ಏನ್ ಮಾಡಿದ್ದಾರೆ,
ಪ್ಯೂರ್ ಗೋರ್ಮೆಂಟ್ ಕಾಲೇಜ್ನಲ್ಲಿ ಕೂಡ ಕೆಲವೊಂದು ಸೀಟ್ಗಳನ್ನು NRI ಸೀಟ್ಗಳು ಅಥವಾ ಮ್ಯಾನೇಜ್ಮೆಂಟ್ ಸೀಟ್ಗಳು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕಾಲೇಜ್ನಲ್ಲಿ, ಪ್ರತಿಯೊಂದು ಮೆಡಿಕಲ್ ಕಾಲೇಜ್ನಲ್ಲಿ 5% ಸೀಟ್ಗಳನ್ನು ಮ್ಯಾನೇಜ್ಮೆಂಟ್ ಸೀಟ್ಗಳು ಅಥವಾ NRI ಸೀಟ್ಸ್ಗಳು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇದರ ಫೀ ಸ್ಟ್ರಕ್ಚರ್ 25 ಲಕ್ಷ ಆಗಿರ್ತದೆ. ಅದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿಲ್ಲ, ಬಟ್ ಈ ವರ್ಷದಿಂದ ಅದನ್ನು ಜಾರಿಗೆ ತರ್ತೇವೆ ಅಂತ ಸುಪ್ರೀಂ ಕೋರ್ಟಿಂದ ಕೂಡ ಆರ್ಡರ್ ಬಂದಿದೆ. ಅಷ್ಟೇ ಅಲ್ಲದೆ ಕರ್ನಾಟಕ ಗೌರ್ಮೆಂಟ್ ಕೂಡ ಹೇಳಿದೆ. ಈಗ ಒಂದನೇ ಟೈಪ್ ಅನ್ನು ಅರ್ಥ ಮಾಡ್ಕೊಂಡಿದ್ದೇವೆ, ಗೋರ್ಮೆಂಟ್ ಕಾಲೇಜ್ನಲ್ಲಿ ಗೋರ್ಮೆಂಟ್ ಸೀಟ್ಗಳು. ಎರಡನೇದು ಪ್ರೈವೇಟ್ ಕಾಲೇಜ್ನಲ್ಲಿ ಗೋರ್ಮೆಂಟ್ ಸೀಟ್ಗಳು. ಈ ಪ್ರೈವೇಟ್ ಕಾಲೇಜ್ನಲ್ಲಿ ಕೂಡ ಯಾವ ಗೋರ್ಮೆಂಟ್ ಸೀಟ್ಗಳು ಇರ್ತವೆ, ಅದೇ ರೀತಿಯಲ್ಲಿ ಪ್ರೈವೇಟ್ ಕಾಲೇಜ್ನಲ್ಲಿ ಪ್ರೈವೇಟ್ ಸೀಟ್ಗಳು ಇರ್ತವೆ, ಪ್ರೈವೇಟ್ ಕಾಲೇಜ್ನಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಗಳು ಇರ್ತವೆ, ಪ್ರೈವೇಟ್ ಕಾಲೇಜ್ನಲ್ಲಿ NRI ಸೀಟ್ಸ್ಗಳು ಕೂಡ ಇರ್ತವೆ. 4 ರೀತಿಯ ಸೀಟ್ಗಳನ್ನು ಪ್ರೈವೇಟ್ ಕಾಲೇಜ್ನಲ್ಲಿ ನೋಡಬಹುದಾಗಿರುತ್ತೆ. ಇದರ ಫೀ ಸ್ಟ್ರಕ್ಚರ್ ಅನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕರೆಕ್ಟಾಗಿ ಗಮನ ಇಟ್ಕೊಂಡು ನೋಡ್ಕೊಳ್ಳಿ. ಮುಂದುವರೆದು BHMS ಮತ್ತೆ BUMS, BNYS ಈ ರೀತಿಯ ಕೋರ್ಸಸ್ಗಳಿಗೂ ಕೂಡ ಫೀ ಸ್ಟ್ರಕ್ಚರ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನೀವು ವಿಡಿಯೋನ ಕರೆಕ್ಟ್ ಆಗಿ ಗಮನಿಸಿಕೊಂಡು ನೋಡ್ಕೊಳ್ಳಿ. ಈಗ MBBS ಗೆ ರಿಲೇಟೆಡ್ ಆಗಿರುವಂತಹ ಕೋರ್ಸಸ್ ಗಳನ್ನ ನೋಡ್ಕೊಂಡಿವಿ. ಈಗ ಇಂಜಿನಿಯರಿಂಗ್ ಗೆ ರಿಲೇಟೆಡ್ ಆಗಿರುವಂತಹ ಕೋರ್ಸಸ್ ಗಳ ಫೀ ಸ್ಟ್ರಕ್ಚರ್ ಅನ್ನ ನೋಡ್ಕೊಳ್ಳೋಣ. ಇಂಜಿನಿಯರಿಂಗ್ ಅನ್ನ ಗೌರ್ಮೆಂಟ್ ಕಾಲೇಜ್ ನಲ್ಲಿ ನಾವು ಮಾಡ್ತೇವೆ ಅಂದ್ರೆ ಪ್ರತಿ ವರ್ಷಕ್ಕೆ 44,200 ರೂಪಾಯಿಗಳು ಇರುತ್ತೆ. ಅದೇ ನಿಮಗೆ ಏನಾದರೂ SNQ ಕೋಟಾ ಬರ್ತಾ ಇದ್ರೆ 20,000ದಿಂದ 30,000ದವರೆಗೆ ಫೀ ಸ್ಟ್ರಕ್ಚರ್ ಇರುತ್ತೆ. ಅದೇ ಏನಾದರೂ ಆಡೆಡ್ ಕೋರ್ಸಸ್ಗಳಿಗೆ ನೀವು ಏನಾದರೂ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂದರೆ 44,200 ಫೀಸ್ ಇರುತ್ತೆ. ಹಾಗೆ ಅನ್ಎಡೆಡ್ ಕೋರ್ಸಸ್ಗಳಿಗೆ, ಅನ್ಎಡೆಡ್ ಕಾಲೇಜ್ಗಳಿಗೆ 1,21,000ವರೆಗೆ ಫೀ ಸ್ಟ್ರಕ್ಚರ್ ಇರುತ್ತೆ. ಬಿ ಫಾರ್ಮಾವನ್ನು ಮಾಡಬೇಕಂದ್ರೆ ಇದರಲ್ಲಿ ಗೌರ್ಮೆಂಟ್ ಕಾಲೇಜ್ನಲ್ಲಿ 14,030 ಫೀಸ್ ಇರುತ್ತೆ. ಅನ್ಎಡೆಡ್ ಕೋರ್ಸಸ್ಗಳು ಮತ್ತು ಅನ್ಎಡೆಡ್ ಕಾಲೇಜ್ಗಳಲ್ಲಿ 28,600ವರೆಗೆ ಫೀ ಸ್ಟ್ರಕ್ಚರ್ ಇರುತ್ತೆ. ಅದೇ ರೀತಿಯಲ್ಲಿ ಫಾರ್ಮಾ ಡಿ ಅನ್ನು ಮಾಡಬೇಕಂದ್ರೆ ಇಲ್ಲಿ ಗೌರ್ಮೆಂಟ್ ಸೀಟ್ಗಳು ಇರೋದಿಲ್ಲ, SNQ ಕೋಟಾ ಮತ್ತು ಎಡೆಡ್ ಕೋರ್ಸಸ್ಗಳು ಇರೋದಿಲ್ಲ. ಕೇವಲ ಅನ್ಎಡೆಡ್ ಕೋರ್ಸಸ್ಗಳು ಮತ್ತು ಕಾಲೇಜ್ಗಳು ಇರೋದ್ರಿಂದ 67,000ವರೆಗೆ ಫೀ ಸ್ಟ್ರಕ್ಚರ್ ಇರುತ್ತೆ. ಹಾಗೆ ಫಾರ್ಮ್ ಸೈನ್ಸ್ ಅನ್ನ ಮಾಡಬೇಕಂದ್ರೆ ನೀವೇನಾದರೂ ಅಗ್ರಿಕಲ್ಚರ್, ವೆಟರ್ನರಿ ಈ ರೀತಿಯ ಕೋರ್ಸಸ್ಗಳನ್ನು ಮಾಡಬೇಕಂದ್ರೆ ಅಗ್ರಿಕಲ್ಚರ್ಗೆ 39,000ದಿಂದ 19,000 SC ST ಅವರಿಗೆ ಆದರೆ ಈ ರೀತಿ 30,000 ಮತ್ತು 60,000ವರೆಗೆ ಫೀ ಸ್ಟ್ರಕ್ಚರ್ ಇರುತ್ತೆ. ಅದೇ ರೀತಿಯಲ್ಲಿ ನೀವೇನಾದರೂ ವೆಟರ್ನರಿಯನ್ನು ಮಾಡ್ತೀವಿ ಅಂದರೆ 76,000 ಜನರಲ್ ಕ್ಯಾಟಗರಿಗೆ ಇದ್ದರೆ 12,000 SC ST ದವರಿಗೆ ಇರುತ್ತೆ. BSc ನರ್ಸಿಂಗ್ ಕೂಡ ನೀವು 10,000ದವರೆಗೆ ಮುಗಿಸಬಹುದಾಗಿರುತ್ತೆ. ಅದೇ ಏನಾದರೂ ಅನ್ಎಡೆಡ್ ಕಾಲೇಜ್ಗಳಲ್ಲಿ ಮ್ಯಾನೇಜ್ಮೆಂಟ್ ಸೀಟನ್ನು ತೆಗೆದುಕೊಳ್ತೀವಿ ಅಂದರೆ 1 ಲಕ್ಷದವರೆಗೆ ಫೀ ಸ್ಟ್ರಕ್ಚರ್ ಇರುತ್ತೆ. ಈ ಒಂದು ಪೂರ್ತಿ ಮಾಹಿತಿಯನ್ನು ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಪೂರ್ತಿಯಾಗಿ ಗಮನಿಸಿಕೊಳ್ಳಿ. ಇಂಜಿನಿಯರಿಂಗ್ ಸೀಟ್ಗಳನ್ನು ಯಾವ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಈಗ ನೋಡಿ. ಒಂದು ಗೋರ್ಮೆಂಟ್ ಕಾಲೇಜ್ನಲ್ಲಿ 100% ಸೀಟ್ಗಳು 100% ಗೋರ್ಮೆಂಟ್ ಕೋಟಾದಲ್ಲಿಯೇ ಹೋಗುತ್ತೆ. ಅದೇ ರೀತಿಯಲ್ಲಿ ಏನಾದರೂ ಪ್ರೈವೇಟ್ ಕಾಲೇಜ್ನಲ್ಲಿ ಸರ್ಕಾರಿ ಅನುದಾನಿತ ಅಂದರೆ ಪ್ರೈವೇಟ್ ಏಡೆಡ್ ಕಾಲೇಜ್ನಲ್ಲಿ 95% ಗೋರ್ಮೆಂಟ್ ಸೀಟ್ಗೆ ಹೋದರೆ ಆಡಳಿತ ಮಂಡಳಿ ಕೋಟಾ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 5% ಸೀಟ್ಗಳು ಹೋಗುತ್ತೆ. ಖಾಸಗಿ ಅನುದಾನ ರಹಿತ ಅಂದರೆ ಪ್ರೈವೇಟ್ ಅನ್ಎಡೆಡ್ ಅಲ್ಲಿ 45% ಗೋರ್ಮೆಂಟ್ ಕೋಟಾದಲ್ಲಿ, ಕಾಮಿಡ್ ಕೇರ್ನಿಂದ 30%, ಅದೇ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 25% ಈ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಪ್ರೈವೇಟ್ ಅಲ್ಲಿ ಮೈನಾರಿಟಿ ಹೊಂದಿರುವಂತಹ ಕೆಲವೊಂದು ಕಾಲೇಜ್ಗಳಿದ್ದಾವೆ. ಅಂತಹ ಕಾಲೇಜ್ನಲ್ಲಿ ಗೋರ್ಮೆಂಟ್ ಕೋಟಾದಲ್ಲಿ 40% ಹೋದರೆ ಕಾಮಿಡ್ ಕೆಯಲ್ಲಿ 30%, ಅದೇ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ 30% ಹೋಗುತ್ತೆ. ಹಾಗೆ ಪ್ರೈವೇಟ್ ಡೀಮ್ಡ್ ಇದ್ದರೆ ಅಂತಹ ಕಾಲೇಜ್ಗಳಲ್ಲಿ 60% ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಹೋಗುತ್ತೆ ಮತ್ತು ಗೋರ್ಮೆಂಟ್ ಕೋಟಾದಲ್ಲಿ 40% ಹೋಗುತ್ತೆ. ಈ ರೀತಿಯಲ್ಲಿ ಇಂಜಿನಿಯರಿಂಗ್ ಸೀಟ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಅದು ಮ್ಯಾನೇಜ್ಮೆಂಟ್ ಮತ್ತು ಗೋರ್ಮೆಂಟ್ ಕೋಟಾ ಅಥವಾ ಕಾಮಿಡ್ ಕೇರ್ ಕೋಟಾ ಅಂತ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಈ ಒಂದು ಸ್ಕ್ರೀನಲ್ಲಿ ನೀವು ನೋಡ್ತಾ ಇರೋದು ಪ್ರತಿ ವರ್ಷವೂ ಕೂಡ ಯಾವ ರೀತಿಯಲ್ಲಿ ಸೀಟ್ಗಳ ಸಂಖ್ಯೆ ಇತ್ತು ಅಂದರೆ 2024-2025ರಲ್ಲಿ ಪ್ರತಿಯೊಂದು ಕೋರ್ಸಸ್ಗಳಲ್ಲಿ MBBS, BDS ಈ ರೀತಿಯ ಕೋರ್ಸಸ್ಗಳಲ್ಲಿ ಎಷ್ಟು ಸೀಟ್ಗಳು ಇದ್ವು, ಮತ್ತೆ ಎಷ್ಟು ರೀತಿಯ ಮ್ಯಾನೇಜ್ಮೆಂಟ್ ಸೀಟ್ಗಳಿದ್ವು, ಎಷ್ಟು ರೀತಿಯ ಪ್ರೈವೇಟ್ ಸೀಟ್ಗಳಿದ್ವು, ಎಷ್ಟು ರೀತಿಯ ಗೋರ್ಮೆಂಟ್ ಸೀಟ್ಗಳಿದ್ವು ಎಲ್ಲವನ್ನ ಇಲ್ಲಿ ಈ ಒಂದು ಮೆನ್ಷನ್ ಮಾಡಿದ್ದಾರೆ. ನೀವಿಲ್ಲಿ ಗಮನಿಸಬಹುದು 2025ರ ಮಟ್ಟಿಗೆ 10,559 ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ಗಳಿದ್ವು. ಹಾಗೆ ಡೆಂಟಲ್ ಅಲ್ಲಿ 2,709 ಸೀಟ್ಗಳಿದ್ದಾವೆ. ಅದೇ ರೀತಿಯಲ್ಲಿ ಆಯುಷ್ನಲ್ಲಿ 8,670 ಸೀಟ್ಗಳಿದ್ದಾವೆ. ಹಾಗೆ ಇಂಜಿನಿಯರಿಂಗ್ ಅಲ್ಲಿ 85,000 ಸೀಟ್ಗಳಿದ್ದಾವೆ. ಅದೇ ರೀತಿಯಲ್ಲಿ ಆರ್ಕಿಟೆಕ್ಚರ್ ಅಲ್ಲಿ 815, ಮತ್ತೆ ಫಾರ್ಮ್ ಸೈನ್ಸ್ ಅಲ್ಲಿ 3,056, ಮತ್ತೆ ವೆಟರ್ನರಿ ಸೈನ್ಸ್ ಅಲ್ಲಿ 306, ಮತ್ತೆ ಬಿ ಫಾರ್ಮಾದಲ್ಲಿ 3,414, ಮತ್ತೆ ಡಿ ಫಾರ್ಮಾದಲ್ಲಿ 399. ಅದೇ ರೀತಿಯಲ್ಲಿ BSc ನರ್ಸಿಂಗ್ ಅಲ್ಲಿ 34,000 ಸೀಟ್ಗಳಿದ್ದಾವೆ. ಇದೇ ರೀತಿಯಲ್ಲಿ BPT ಅಲ್ಲಿ ನೋಡಬಹುದು 1,241 ಸೀಟ್ಗಳಿದ್ದಾವೆ. ಇಷ್ಟು ಟೋಟಲ್ ಸೀಟ್ಗಳಲ್ಲಿ ಎಷ್ಟು ಗೌರ್ಮೆಂಟ್ ಸೀಟ್ಗಳು, ಎಷ್ಟು ಪ್ರೈವೇಟ್ ಸೀಟ್ಗಳು, ಎಷ್ಟು ಮ್ಯಾನೇಜ್ಮೆಂಟ್ ಸೀಟ್ಗಳು ಇದಾವೆ ಎಂಬುದನ್ನು ಈ ಒಂದು ಸ್ಲೈಡಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಮುಂಬರುವಂತಹ ಸ್ಲೈಡಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ನಿಮಗೆ ಎಲಿಜಿಬಿಲಿಟಿ ಏನಿರಬೇಕು, ಈ ಸೀಟ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಎಲಿಜಿಬಿಲಿಟಿ ಏನಿರಬೇಕು, KCET ಇಂದ ತೆಗೆದುಕೊಳ್ಳುವಂತಹ ಕೋರ್ಸಸ್ಗಳಿಗೆ ಎಷ್ಟು % ಅಗ್ರಿಗೇಟ್ ಆಗಿರಬೇಕು ಎಂಬುದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಎಕ್ಸಾಂಪಲ್ ಹೇಳ್ತೇನೆ, CETಯಲ್ಲಿ ಇಂಜಿನಿಯರಿಂಗ್ ಅನ್ನು ತೆಗೆದುಕೊಳ್ಬೇಕಂತ ಅನ್ಕೊಂಡಿದ್ದೀರಿ. ಅಂತ ಸಂದರ್ಭದಲ್ಲಿ 50% ನೀವು ಥಿಯರಿಯಲ್ಲಿ ಕನ್ಸಿಡರ್ ಮಾಡ್ತಾರೆ, ಮತ್ತೆ 50% ಅನ್ನ CET ಇಂದ ಕನ್ಸಿಡರ್ ಮಾಡ್ತಾರೆ. ಹಾಗೆ ಮೆಡಿಕಲ್ ಅಲ್ಲಿ ಸೀಟ್ ಅನ್ನು ತೆಗೆದುಕೊಳ್ಬೇಕಂದ್ರೆ ನಿಮ್ಮ ನೀಟ್ ಆಧಾರದ ಮೇಲೆ ಈ ಒಂದು ಅಲಾಟ್ಮೆಂಟ್ ಅನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಆಯುಷ್ ಕೋರ್ಸ್ಗೂ ಕೂಡ
ನೀಟ್ ಆಧಾರದ ಮೇಲೆ ಇಲ್ಲಿ ಅಲಾಟ್ಮೆಂಟ್ ಅನ್ನು ಮಾಡ್ತಾರೆ. ಇಲ್ಲಿ KCET ಮಾರ್ಕ್ಸ್ಗಳನ್ನು ಸ್ವಲ್ಪವೂ ಕೂಡ ಕನ್ಸಿಡರ್ ಮಾಡೋದಿಲ್ಲ. ಹಾಗೆ ಅಲೈಡ್ ಹೆಲ್ತ್ ಸೈನ್ಸಸ್ಗಳಿಗೂ ಕೂಡ ಯಾವುದೇ KCET ಮಾರ್ಕ್ಸ್ಗಳನ್ನು ಕನ್ಸಿಡರ್ ಮಾಡೋದಿಲ್ಲ. ಕೇವಲ ನಿಮ್ಮ ಥಿಯರಿ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ಅಲೈಡ್ ಹೆಲ್ತ್ ಸೈನ್ಸಸ್ಗಳನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಹಾಗೆ ವೆಟರ್ನರಿ ಸೀಟ್ಗಳನ್ನು ತೆಗೆದುಕೊಳ್ಬೇಕಂದ್ರೆ ಕೇವಲ KCET ಮಾರ್ಕ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ. ಬಿ ಫಾರ್ಮಾಗೂ ಕೂಡ ಕೇವಲ KCET ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಡಿ ಫಾರ್ಮಾಗೂ ಕೂಡ ಕೇವಲ KCET ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. BSc ನರ್ಸಿಂಗು ಕೂಡ ಕೇವಲ KCET ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ. ಹಾಗೆ ಈ ಪೂರ್ತಿ ಕೌನ್ಸಿಲಿಂಗ್ನ ಮಾಹಿತಿಯನ್ನು ನೀವು ಎಲ್ಲೆಲ್ಲಿ ಪಡ್ಕೊಳ್ಬೋದಂದ್ರೆ KA ಒಂದು ವೆಬ್ಸೈಟಲ್ಲಿ ಪಡ್ಕೊಳ್ಬೋದು. ಅದೇ ರೀತಿಯಲ್ಲಿ ಮೊಬೈಲ್ ಆ್ಯಪ್ ಇದೆ KA ಅವರದ್ದು, ಅದರಲ್ಲಿ ಪಡ್ಕೊಳ್ಬೋದು. KA ವಿಕಸನ ಚಾನಲಲ್ಲಿ ಪಡ್ಕೊಳ್ಬೋದು. ಅದೇ ರೀತಿಯಲ್ಲಿ KA ಬಾಟ್ ಇಂದ ಪಡ್ಕೊಳ್ಬೋದು. ಮತ್ತು X ಖಾತೆಯಿಂದ ಕೂಡ ಪಡ್ಕೊಳ್ಬೋದು. ಅದನ್ನು ಡಿಟೇಲ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. KA ವಿಕಸನ ಯೂಟ್ಯೂಬ್ ಚಾನಲ್ ಹಾಗೆ X ಖಾತೆ ಮತ್ತು ಈ ರೀತಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು KCET ಮತ್ತು ನೀಟ್ಗೆ ರಿಲೇಟೆಡ್ ಆಗಿರುವಂತಹ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಅದರ ಜೊತೆಗೆ KA ಪ್ರತಿ ವರ್ಷವೂ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಪರಿಣಾಮಕಾರಿಯಾಗಿ ಅಳವಡಿಸಿಕೊಂಡು ಈ ಒಂದು ಕೌನ್ಸಿಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ KA ಬಾಟ್ ಇಂದ ಕೂಡ ಅವರು ವರ್ಕ್ ಮಾಡ್ತಾ ಇದ್ದಾರೆ. KA ಬಾಟ್ ಅಲ್ಲಿ ನಿಮಗೆ ವಾಟ್ಸಪ್ ಮೂಲಕ ಕೂಡ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದಾರೆ. ಈ ವರ್ಷ ಹೊಸದಾಗಿ ಒಂದು ಅಳವಡಿಕೆಯನ್ನು ಮಾಡಿದಾರಂತೆ. ಕಾಲೇಜ್ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡ್ತಾರಂತೆ. ಅದರಲ್ಲಿ ಪ್ರತಿಯೊಂದು ಕಾಲೇಜ್ಗಳ ಮೂಲ ಸೌಲಭ್ಯ, ಶೈಕ್ಷಣಿಕ ವಾತಾವರಣ, ಸಿಬ್ಬಂದಿ ಶುಲ್ಕ, ಪ್ರಯೋಗಾಲಯದ ಇತ್ಯಾದಿ ಶುಲ್ಕಗಳನ್ನ ಅಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾರಂತೆ. ಅದನ್ನೆಲ್ಲವನ್ನ ಗಮನಿಸಿಕೊಂಡು ನೀವು ಆಪ್ಷನ್ ಎಂಟ್ರಿಗಳನ್ನ ಮಾಡಬಹುದಾಗಿರುತ್ತಂತೆ. ಇದು ಈ ವರ್ಷ ಹೊಸದಾಗಿ ತಂದಿರುವಂತಹ ಒಂದು ಮಾಹಿತಿಯಾಗಿದೆ. ಇಷ್ಟು ಮಾಹಿತಿಯನ್ನ ನಿಮಗೆ KCET ಯಲ್ಲಿ ಯಾವ ರೀತಿಯ ಕೌನ್ಸಿಲಿಂಗ್ ಇರುತ್ತೆ ಎಂಬುದನ್ನು ಹೇಳಿದ್ದಾರೆ. ಈಗ ಕೌನ್ಸಿಲಿಂಗ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಸ್ಟೆಪ್ಸ್ಗಳು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನ ಇನ್ನೊಂದು ಸ್ಲೈಡ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಟೋಟಲ್ ಆಗಿ 49 ಸ್ಲೈಡ್ಗಳು ಇದ್ದಾವೆ. ಅದನ್ನ ಕೂಡ ಸಪರೇಟ್ ಆಗಿ ನಿಮಗೆ ವಿಡಿಯೋದ ಮೂಲಕ ಈ ಒಂದು ಚಾನಲ್ ಅಲ್ಲಿ ಅವೈಲೇಬಲ್ ಆಗುತ್ತೆ ಇನ್ನು ಕೆಲವೇ ಸಮಯದಲ್ಲಿ. ಆದ್ದರಿಂದ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.